ಕರ್ನಾಟಕ ರಾಜ್ಯ ಅಲ್ಲದೆ ಭಾರತದ ರಾಜ್ಯಗಳಲ್ಲಿ ಕೂಡ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಅಂದರೆ ಅವ್ರದ್ದೇ ಆದಂಥ ಕಲೆ, ಅವ್ರದ್ದೇ ಆದಂಥ ಸಾಹಿತ್ಯ, ಅವ್ರದ್ದೇ ಆದಂಥ ವಿಚಾರ, ಅವ್ರದ್ದೇ ಆದಂಥ ಮಾತು, ಇವೆಲ್ಲವೂ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರ ಜೊತೆಗೆ ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ ಆಹ್ವಾನ ಮಾಡತಕ್ಕಂಥ ಒಂದು ವ್ಯಕ್ತಿ, ಅಪ್ಕೊಳ್ಳುವಂಥ ಒಂದು ಶಕ್ತಿಯಾಗಿ ಇವತ್ತು ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಈ ತಳ ಸಮುದಾಯಗಳ ಎಲ್ಲ ಕಲಾವಿದರು, ಎಲ್ಲ ಮೂಲೆಗೆ ತಳ್ಳಲ್ಪಟ್ಟಂಥ ಎಷ್ಟೋ ಕೌಶಲ್ಯಗಳಿರ್ತಕ್ಕಂಥ ಕಲಾವಿದರಿಗೆ ಒಂದು ಭವಿಷ್ಯತ್ತಿನ ಒಂದು ಕನಸಾಗಿ ಇವತ್ತು ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ನಮಗೆ ಕಾಣ್ತಾ ಇದ್ದಾರೆ. ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಸಾಕಷ್ಟು ಹೋರಾಟಗಳಿಂದ ಬಂದಂಥವರು. ಅದು ನಾಗಸಂದ್ರ ಭೂಮಿ ಹೋರಾಟ ಇರ್ಬೋದು, ಹುಣಸಿಕೋಟೆ ಅರಸಿಯಮ್ಮನ ಒಂದು ಹೋರಾಟ ಇರ್ಬೋದು, ಇನ್ನು ಮುಳಬಾಗಿಲಿನಲ್ಲಿ ಒಂದು SSLC ಪಾಸ್ ಆಗುವಂಥ ಮೇಲ್ಜಾತಿಯವರೆಲ್ಲರೂ ಸೇರಿಕೊಂಡು ಅವರು ಕೊಂದಾಗ ಆವಾರ ಹೋರಾಟಗಳ ರೂಪಿಸಿದಂಥದ್ದಾಗಿರ್ಬೋದು, ರೈತರ ಹೋರಾಟಗಳಿರ್ಬೋದು, ಎಲ್ಲ ಹೋರಾಟಗಳಲ್ಲಿ ಕೂಡ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಮುಂಚೂಣಿಯಲ್ಲಿ ನಿಂತು ಆ ಒಂದು ಹೋರಾಟಗಳಿಗೆ ಜಯ ತಂದುಕೊಂಡಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು. ಅದೇ ರೀತಿ ನನಗೆ ತಿಳಿದಂತೆಯೇ ಇಲ್ಲಿ ಒಂದು 2,000-2,500 ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಆ ಇಡೀ ಜನ ಸಮುದಾಯಗಳನ್ನು ಒಂದು ಅರ್ಧ ಗಂಟೆ ಆಲೋಚನೆ ಮಾಡ್ತಕ್ಕಂಥ ಒಂದು ವಾತಾವರಣವನ್ನೇ ನಿರ್ಮಾಣ ಮಾಡತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ನಮ್ಮ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು. ಇಲ್ಲಿ ಸೇರಿರುವಷ್ಟು ಜನರಲ್ಲಿ 10 ಭಾಗದಷ್ಟು ಜನ ನಮ್ಮ ಮನೆ ಒತ್ತಿ ಉರಿಯುತ್ತಾ ಇದೆ ಅಂತನ್ನುವಂಥ ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಯಾಕೆ? ಇದು ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ ಆಗಿದೆ. ಅಂದರೆ ಸನ್ಮಾನ ನುಡಿನಮನಗಳ ಸುಗ್ಗಿ ಕಾಲ ಇದು. ನಮಗೆ ಸಂತೋಷ ಕೊಡೋದು ಯಾವುದು ಅಂದರೆ ನುಡಿನಮನಗಳನ್ನು ಮಾಡೋದು, ಸನ್ಮಾನಗಳನ್ನು ಮಾಡೋದು. ಇದು ಹೆಚ್ಚು ಪ್ರಿಯವಾಗಿರುವಂಥ ಕೆಲಸ ಆಗಿದೆ. ಹೋರಾಟ ನಿಜವಾದಂಥ ಪ್ರಶ್ನೆಗಳಂತೆ ಅದನ್ನು ಮುಖಾಮುಖಿ ಆಗಬೇಕಾದಂಥ ಆ ಧೀರೋದ್ಧಾಂತ ಪಾತ್ರವನ್ನು ನಿರ್ವಹಿಸೋದು ಅಷ್ಟು ಮುಖ್ಯವಾದಲ್ಲ ಅನ್ನುವಂಥದ್ದನ್ನು ಈ ಸಭೆ ಮತ್ತು ಮೊನ್ನೆ ನಡೆದಂಥ 2 ಸಭೆಗಳ ಹೋಲಿಕೆಯಲ್ಲಿ ನಾನು ಅಂದ್ಕೊಳ್ತಾ ಇರುವಂಥ ಸತ್ಯ. ಅಷ್ಟೇ ಅಲ್ಲ, ಪ್ರತಿ ತಾಲೂಕಿನಲ್ಲೂ ಕೂಡ ನಾನು ಈ ಕುರಿತಂತೆ ಮಾತಾಡ್ತಾ ಇದ್ದೀನಿ, ನಿಮ್ಮಂಥ ಎಲ್ಲ ಕಾರ್ಯಕ್ರಮದ ಜೊತೆ ಮಾತಾಡ್ತಾ ಇದ್ದೀನಿ. ನನಗೆ ಒಂದಂತೂ ನಿಜವಾಗಿ ಗೊತ್ತಾಗ್ತಾ ಇದೆ, ಏನಪ್ಪ ಅಂತಂದರೆ ದಲಿತ ಪ್ರಜ್ಞೆ ಸತ್ತು ಹೋಗಿದೆ. ದಲಿತ ಪ್ರಜ್ಞೆ ಸತ್ತೋಗಿದೆ. ಆ ಕಾರಣಕ್ಕಾಗಿ ಸಾವುಗಳಿಗೆ ಸೇರಬೇಕಾದಂಥ ರೀತಿಯಲ್ಲೂ ಕೂಡ ನಾವು ಹೋರಾಟಗಳಿಗೆ ಸೇರ್ತಾ ಇಲ್ಲ. ನಮ್ಮ ನಿಜವಾದ ಪ್ರಶ್ನೆಗಳಿಟ್ಕೊಂಡು ಸಂಯುಕ್ತ ಹೋರಾಟಗಳನ್ನು ಕಟ್ಟಬೇಕಾದಂಥ ಒಂದು ಪ್ರೌಢಿಮೆಯಾಗಲಿ, ನಿಷ್ಠೆಯಾಗಲಿ, ಡೆಡಿಕೇಶನ್ ಆಗಲಿ, ವಾಲಂಟರಿಸಮ್ ಆಗಲಿ ಇಲ್ಲದೆ ಇರುವಂಥ ಸ್ನೇಹಿತರೆ, ನಮ್ಮ ಅಜ್ಜ ಹುಸೇನ್ ಅಜ್ಜ ಅವ್ರು ಹೇಳೋದು, ಮಗನ ಮದುವೆ ಯಮನ ಗೋಳು. ಅವಾಗಲೇ ಹೇಳ್ತಾರೆ ಈ ಕಾಲ ಯಾಕೆ ಅಂದರೆ ಯಮನ ಗೋಳು ಮಗನ ಮದುವೆ. ಮಗನ ಮದುವೆನೂ ಮಾಡಬೇಕು, ಸಾವು ಆಗಿದೆ, ಯಮನ ಗೋಳು ಇದೆ, ಅದನ್ನು ನಿರ್ವಹಿಸಬೇಕು. ಈಗ ನಮ್ಮ ಅಕ್ಕೆಗಳಲ್ಲಿ ಸಾವು ಇದೆ, ದಲಿತ ಪ್ರಜ್ಞೆಯ ಸಾವು ಇದೆ, ಜೊತೆಗೆ ಸಂಭ್ರಮವೂ ಇದೆ. ಮಗನ ಮದುವೆ ಒಂದು ಜನಪದಾಭಿಷೇಕ ಆಗ್ತಾ ಇದೆ. ಆ ಸಂಭ್ರಮದಲ್ಲಿ ಗಂಡನ ಒಪ್ಕೋಬೇಕು. ನನಗೆ ಈ ಎರಡನ್ನೂ ಕೂಡ ನಮಗೆ ತಿರಸ್ಕರಿಸ್ತಾ ಇದ್ದಾರೆ. ಮಗನ ಮದುವೆ ಸಂಭ್ರಮ ವರ್ಷಕ್ಕೊಂದು ಯಾವಾಗ ಜೀವಮಾನ ಯಾವಾಗ ಶಿವಪ್ರಸಾದ್ ಅಂತ ಅವರಿಗೆ ಈ ಅವಕಾಶ ಸಿಗ್ತದ, ಅಥವಾ ಇವ್ರ ನಂತರ ಇನ್ನೆಷ್ಟು ವರ್ಷ ಕಾಯಬೇಕಾಗುತ್ತೋ ಈ ಜನಾಂಗದಲ್ಲಿ ಯಾರು ಗೊತ್ತಿದೆ. ಆದ್ದರಿಂದ ಈಗ ಸಿಕ್ಕಿರುವಂಥ ಸಂಭ್ರಮವನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಆಚರಿಸಬೇಕು. ಇವೆರಡನ್ನ ಸಮತೂಕದಲ್ಲಿ ಆಚರಿಸಬೇಕು. ಇಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಏನಾಗ್ತಿದೆ ಅಂತಂದರೆ ನಮ್ಮ ಪ್ರಜ್ಞೆ ಒಳಗಡೆ ಯಾವುದು ಅತ್ಯಂತ ಮುಖ್ಯವಾಗಬೇಕಿತ್ತೋ ಅದು ಮುಖ್ಯವಾಗ್ತೇನೆ, ಯಾವುದು ಸಂತೋಷ ಸಂಭ್ರಮ ತರುತ್ತೋ ಅದಷ್ಟೇ
ನಮಗೆ ಬೇಕಾದ್ದು, ಇನ್ನು ಉಳಿದದ್ದು ಆ ಬಗ್ಗೆ ನಮಗೆ ಬೇಡ ಅನ್ನುವಂಥ ಒಂದು ಇಂಬ್ಯಾಲೆನ್ಸನ್ನು ನಾನು ನೋಡ್ತಾ ಇದ್ದೇನೆ. ಪದವಿಯನ್ನು ಕೊಡಲಿಲ್ಲ, ನನ್ನ ಭುಜದ ಮೇಲೆ ಇರ್ತಕ್ಕಂಥ ಭಾರವನ್ನು ಕೊಡ್ತೀನಿ, ಜವಾಬ್ದಾರಿಯನ್ನು ಕೊಡ್ತೀನಿ. ನನಗೆ ಮೊದಲಿಂದ ಒಂದು ಗುಣ ಇದೆ. ಬಾಲ್ಯದಿಂದಲೇ ನಮ್ಮ ಅಪ್ಪ ಬರೀ ಕಪ್ಪಲಿ ಹೊರಿಸ್ಕೊಂಡು ಕಥೆಗಳನ್ನು ಹೇಳ್ತಾ ಇದ್ದ. ಆ ಕಥೆಗಳನ್ನು ಹೇಳುವ ಕಾಲಘಟ್ಟದಲ್ಲೇ ನನಗೆ ಅಸಹನೆ, ಅಹಂ ಮತ್ತು ಅಹಂಕಾರಗಳನ್ನು ಹೊಡೆದಾಗಿದೆ. ಅಸಹನೆ, ಅಹಂ, ಅಹಂಕಾರಗಳು ನನ್ನ ಗಾಳಿ ಕೂಡ ಬರಲಿಲ್ಲ. ಹಾಗಾಗಿ ನಾನು ಮಗುಗಳನ್ನು ಬಿಹೇವ್ ಮಾಡ್ತಕ್ಕಂಥದ್ದು, ಮಕ್ಕಳನ್ನು ಮಗುವಾಗಿದ್ದೀನಿ, ಹಿರಿಯನಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು 4 ದಶಕಗಳಿಂದ ನನ್ನ ಕೈಲಾಗಿದ್ದಂಥ ಹಾಡುಗಳನ್ನು, ಸಣ್ಣ ಹಾಡುಗಳನ್ನು ಬರೆದುಕೊಂಡು ಸಣ್ಣ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡು ಬಂದು ಈಗ ಸರ್ಕಾರ ನನ್ನ ಜನಪದ ಅಕಾಡೆಮಿ ಅಧ್ಯಕ್ಷರನ್ನ ಮಾಡಿ ಅದು ಕೂಡ ನನಗೆ ಭಾಳ ಒಂದು ಜವಾಬ್ದಾರಿ ಅಂದುಕೊಂಡಿದ್ದೀನಿ ವಿನಃ ಅದೊಂದು ಅಧಿಕಾರ ಅಂತಕ್ಕಂಥ ಕುರ್ಚಿ ಅಂತಕ್ಕಂಥ ಸಣ್ಣ ಪ್ರಜ್ಞೆಯನ್ನು ನನ್ನನ್ನು ಕಾಣಿಸಿ ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ ಯಾವುದೇ ಭಾವನೆ ನನ್ನ ಬರಲಿಲ್ಲ. ಆಮೇಲೆ ನಾನು ಅಧ್ಯಕ್ಷ ಆದಾಗಿಂದ 2 ತಿಂಗಳಿಂದ ನಿರಂತರವಾಗಿ ವೈಸ್ ಚಾನ್ಸಲರ್ಸ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಜಡ್ಜಸ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು, DC ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಪ್ರೊಫೆಸರ್ಗಳು ಎಲ್ಲ ಹಿರಿಯರು ಬಂದು ಹೋಗ್ತಿದ್ದಾರೆ. ಬಂದಾಗೆಲ್ಲ ನನಗೆ ಭಯ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ಇಷ್ಟೊಂದು ಭರವಸೆಯಿಂದ ಇವರು ಬರ್ತಿದ್ದಾರಲ್ಲ, ನನ್ನ ಮಾತಾಡಲಿಕ್ಕೆ ಏನೋ ಒಳಗೆ ಇವರಿಗೆ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇದೆ ಅಂತಕ್ಕಂಥದ್ದು. ಆ ಭಯ ನನ್ನನ್ನು ಕಾಡಿಸ್ತಾ ಇದೆ. ನನ್ನ ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಜನಪದ ಅಂತಕ್ಕಂಥದ್ದು ಶ್ರಮಜೀವಿಗಳ ಒಂದು ಪದ, ಶ್ರಮಜೀವಿಗಳದೇ ಅದು ಆಸ್ತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಏನು ವೇದಿಕೆ ಮೇಲೆ ಇದುವರೆಗೂ ಹಿರಿಯರಾದಂಥ ರಾಮಣ್ಣ ಅವರು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನು ಮಂಡಿಸಿದ. ಕಲಾವಿದರು 70ರ ದಶಕದಲ್ಲಿ ಹೇಗಿದ್ರು, ಇವತ್ತು ಏನಾಗಿದ್ದಾರೆ, ಹೇಗೆ ಇರಬೇಕಿತ್ತು ಅಂತಕ್ಕಂಥದ್ದನ್ನು ನನ್ನನ್ನು ಒಳಗೊಂಡು ಮಾತಾಡಿದ್ದಾರೆ ಅವರು. ನಾನು ಅಷ್ಟಷ್ಟು ಆ ಮಾತುಗಳನ್ನು ಸ್ವಾಗತ ಮಾಡ್ತಿದ್ದೇನೆ. ಕವಿಗಳಿಗಾಗಲಿ, ಕಲಾವಿದರಿಗಾಗಲಿ, ಸಾಹಿತಿಗಳಿಗಾಗಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದು ಅಮ್ಮನ ತನದಲ್ಲಿ ಇರಬೇಕು ಅಂತ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅಮ್ಮ ಹೇಗಿರಬೇಕೋ ಅಕ್ಷರ ಆಗಿರಬೇಕು. ಅಕ್ಷರವೇ ಆಯುಧ, ಪದವೇ ಯುದ್ಧ, ಶಬ್ದವೇ ಸಂಬಂಧ ಆಗಬೇಕಂತಕ್ಕಂಥ 3 ಸೂಕ್ತಿಗಳನ್ನು ನಂಬಿರೋ ನಾನು. ಯುದ್ಧಗಳು ಬೇಕಾಗಿಲ್ಲ, ಯುದ್ಧಗಳ ಬದಲಾಗಿ ಪದಗಳಿದ್ದರೆ ಸಾಕು. ಆಯುಧಗಳು ಬೇಕಾಗಿಲ್ಲ, ಆಯುಧಗಳ ಜಾಗದಲ್ಲಿ ಅಕ್ಷರಗಳಿದ್ದರೆ ಸಾಕು. ಪ್ರತಿ ಶಬ್ದವೂ ಒಂದು ಸಂಬಂಧವನ್ನು ಕಟ್ಟಬೇಕು ಅಂತಕ್ಕಂಥ ಅಗಾಧವಾದ ನಂಬಿಕೆಯಿಂದ ಬೆಳೆದು ಬಂದಿರೋ ನಾನು. ಚಳುವಳಿಯಿಂದ ನನಗೆ ಆ ಥರದ ಪಾಠಗಳನ್ನು ಕಲಿಸಿದೆ. ಈಗಲೂ ಕೂಡ ನಾನು ಸುತ್ತಮುತ್ತಲಿನ ವಾತಾವರಣವನ್ನು, ಪರಿಸರವನ್ನು ನೋಡಿ ಅಧ್ಯಯನ ಮಾಡೋನು, ಕಲಿಯೋನು, ಮಗುವೇ ವಿನಃ ನಾನು ಯಾವತ್ತೂ ನಾನೊಬ್ಬ ಅಧಿಕಾರಸ್ಥ, ನನಗೇನೋ ಇದೆ ಅಂತಕ್ಕಂಥ ಒಂದು ಸಣ್ಣ ಎಳೆಯನ್ನು ಕೂಡ ನನ್ನ ಸೇರಿಸ್ಕೊಂಡಾಗಿ ನನಗಿಲ್ಲ.